ತಲ್ಲಣಿಸಿದರು ಕಂಡ್ಯ ತಾಳು ಮನವೇ. ಒಂದು ಸಣ್ಣ ಇರುವೆಗೂ ದೇವರು ಆಹಾರ ಕಲ್ಪಿಸಿದ್ದಾನೆ. ಒಂದೇ ಸಕ್ಕರೆ ಸಾಕದಕ್ಕೆ ಒಂದು ಚಾತುರ್ಮಾಸ್ಯ ಮಾಡ್ತದೆ. ಅದನ್ನು ಇಟ್ಕೊಂಡು ನೆಕ್ಕಿ 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 ನೆಕ್ಕಿ. ಆದರೆ ಆನೆಗೆ 1 ಟನ್ನಿನಷ್ಟು ಆಹಾರ ಬೇಕು. ಆನೆಯೂ ಉಪವಾಸ ಇಲ್ಲ ಇವತ್ತು ಜಗತ್ತಿನಲ್ಲಿ, ಮಾನವನೂ ಉಪವಾಸ ಇಲ್ಲ. 4 ಆನೆಗಳು ತಿನ್ನೋ ಅಷ್ಟು ಆಹಾರವನ್ನು ದೊಡ್ಡ ದೊಡ್ಡ ತಿಮಿಂಗಿಲಗಳು ದಿನಕ್ಕೂ ಒಳಗೆ ನುಂಗ್ತವೆ. ಅವಕ್ಕೂ ಆಹಾರ ಕೊರತೆ ಇಲ್ಲ ಸಮುದ್ರದಲ್ಲಿ. ತಿಮಿಂಗಿಲ ಗಿಲ ಅಂತ ಇವೆ, ತದ್ಗಿಲೋಪ್ಯಸ್ತಿ ಸಾಗರೆ. ತಿಮಿಂಗಿಲ ಗಿಲ ಗಿಲ ಗಿಲಗಳಿವೆ. ಏನು ಗಿಲ 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 ಅಂದರೆ ನುಂಗೋದು ಅಂತ ಅರ್ಥ. ತಿಮಿ ಅಂದರೆ ಮೀನನ್ನು ನುಂಗುವ ದೊಡ್ಡ ದೊಡ್ಡ ಮೀನುಗಳಿಗೆ ತಿಮಿಂಗಿಲ ಅಂತ, ಮೀನುಗಳನ್ನು ನುಂಗ್ತವೆ ಅಂತ. ಅದನ್ನು ನುಂಗುವುದು ತಿಮಿಂಗಿಲ ಗಿಲ, ಅದನ್ನೂ ನುಂಗುವುದು ತಿಮಿಂಗಿಲ ಗಿಲ ಗಿಲ. ಇಂಥವುಗಳೆಲ್ಲ ಇವೆ ಸಮುದ್ರದೊಳಗೆ. ಇನ್ನೂ ನಾನಾ ವಿಧವಾದ ಪ್ರಾಣಿಗಳೆಲ್ಲ ಇವೆ. ಅವುಗಳೆಲ್ಲದಕ್ಕೂ ಹೊಟ್ಟೆ ತುಂಬ ಆಹಾರ ಇದೆ. ಅದಕ್ಕೆ ನೀವು ಹೇಗೆ ಇಲ್ಲಿ ಕುಳಿತಲ್ಲೇ ಹೇಳ್ತೀರಿ ಅಂತ, ಅವು ಬದುಕಿವೆ ಅಲ್ಲ, ಇಲ್ಲಾಂದ್ರೆ ಹೇಗೆ ಬದುಕ್ತಾ ಇತ್ತು? ಬದುಕಿವೆ ಅಂದರೆ ಅದಕ್ಕೆ ದೇವರು ಆಹಾರ ಕಲ್ಪಿಸಿದ್ದಾನೆ ಅಂತ ಅರ್ಥ. ಇಷ್ಟೆಲ್ಲ ಆಹಾರ ಕಲ್ಪಿಸಿದಂತಹ ದೇವರು ನಮ್ಮನ್ನು ಉಪವಾಸ ಹಾಕೋದಿಲ್ಲ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸ ಇಡಿ. ಹುಟ್ಟಿಸದ ದೇವರು ಹುಲ್ಲು ಮೇಯಿಸಲಾರ ಅಂತ.